ಉಡುಪಿಯ ಆಹಾರಗಳಿಗೆ ಎಲ್ಲ ಕಡೆ ಕೂಡ ಒಂದು ಬೇಡಿಕೆ ಇದೆ, ಪ್ರಸಿದ್ಧಿ ಇದೆ. ಅದನ್ನಿವತ್ತು ಅನೇಕ ಮಂದಿಯ ಹೆಸರನ್ನು ಕದೀತಾ ಇದ್ದಾರೆ ಎಂದು ಹೇಳಿದರು. ಉಡುಪಿ ಹೋಟೆಲ್ ಅಂತ ಹೆಸರಾಗಿದ್ರೆ ವ್ಯಾಪಾರ ಆಗತ್ತೆ. ಅದರಿಂದಾಗಿ ಆ ಉಡುಪಿಯ ಹೆಸರು ಕೆಡುವ ಸಂಭವವೂ ಇದೆ. ಹಾಗಾಗಬಾರದು, ಉಡುಪಿಯ ಹೆಸರು ಕೆಡಬಾರದು ಅನ್ನೋ ಒಂದು ಉದ್ದೇಶ. ಅದರಂತೆ ಸಮಾಜಕ್ಕೆ ಒಳ್ಳೆಯ ಉತ್ಪನ್ನಗಳು, ಆರೋಗ್ಯಪೂರ್ಣವಾಗಿರುವಂತಹ ಉತ್ಪನ್ನಗಳು ದೊರಕಬೇಕು, ರುಚಿಯಾಗಿರತಕ್ಕಂತಹ ಉತ್ಪನ್ನಗಳು ದೊರಕಬೇಕು ಅನ್ನುವ ಈ ಉದ್ದೇಶವನ್ನು ಇಟ್ಟುಕೊಂಡು ಈ ಮಳಿಗೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮ ಈ ಉದ್ಯಮ ಸುಸೂತ್ರವಾಗಿ ಸಾಗತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಈ ವ್ಯವಹಾರದಲ್ಲಿ ಒಬ್ಬ ಪಾಲುದಾರ ಸ್ವತಃ ಶ್ರೀಕೃಷ್ಣನೇ ಆಗಿದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಮಧ್ರಿಮ ಅಂತ ಹೇಳಿಕೊಂಡು ಭಗವದ್ಗೀತೆಯಲ್ಲಿ ಯಾವ ಪಕ್ಷದಲ್ಲಿ ಅನುಗ್ರಹೋನ್ಮುಖನಾಗಿರತಕ್ಕಂಥ ಶ್ರೀಕೃಷ್ಣ ಇದ್ದಾನೋ, ಎಲ್ಲಿ ಧನುರ್ಧಾರಿಯಾಗಿರತಕ್ಕಂಥ ಪಾರ್ಥನಿದ್ದಾನೋ, ಅಲ್ಲಿ ಎಲ್ಲ ಬಗೆಯ ಜಯ, ಸಂಪತ್ತು, ಕೀರ್ತಿ, ಯಶಸ್ಸು ಇದೆ. ಧನುರ್ಧಾರಿಯಾದ ಪಾರ್ಥ ಅಂದರೆ ಪ್ರಯತ್ನಶೀಲನಾದ ನರ. ಧನುಸ್ಸನ್ನು ಕೈತಲ್ಲಿ ಕುಡಿದಂತಹ ಅರ್ಜುನನಿಗೆ ಜಯ ಇಲ್ಲ. ಹೌದು, ನೀನನ್ನಂತೆ ನಡೀತೇನೆ ಅಂತ ಧನುಸ್ಸನ್ನು ಕೈಗೆತ್ತಿ ನಿಂತಹ ಅರ್ಜುನನಿಗೆ ಭಗವಂತ ಅನುಗ್ರಹದ ಶ್ರೀರಕ್ಷೆ ಇದೆ. ಅಂತಹ ಅರ್ಜುನನಂತೆ ನೀವೆಲ್ಲರೂ ಕೂಡ ನಿಮ್ಮ ಪ್ರಯತ್ನವನ್ನು ಈಗ ತಾನು ತಿಳಿಸಿದಂತೆ ಈ ಉದ್ದಿಮೆಯಲ್ಲಿ ಯಶಸ್ಸನ್ನು ಸಾಧಿಸತಕ್ಕಂತಹ ಅನೇಕ ಮಂದಿ ಸೇರಿಕೊಂಡಿದ್ದನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಅದರ ಗುಣಮಟ್ಟಗಳ ಕಡೆಗೆ, ಅದರ ರುಚಿಯ ಕಡೆಗೆ ಎಲ್ಲ ಗಮನ ಹರಿಸುವವರೇ ನೀವಿದ್ದೀರಿ. ನಿಮ್ಮಿಂದ ಈ ಪ್ರಾರಂಭಗೊಂಡಿರುವಂತಹ ಈ ಉಡುಪಿ ಸ್ಟೋರ್ಸ್ ಉತ್ತಮವಾಗಿ ಮುನ್ನಡೆಯಲಿ. ದೇಶ ವಿದೇಶಗಳಿಗೂ ಕೂಡ ಇಲ್ಲಿನ ಉತ್ಪನ್ನಗಳು ದೊರೆಯುವಂತಾಗಲಿ. ಉಡುಪಿಯ ಹೆಸರು ಅದು ಇನ್ನಷ್ಟು ಬೆಳಗಲಿ. ಉಡುಪಿಯ ಒಂದಿಷ್ಟು ಮಂದಿಗೆ ಉದ್ಯೋಗ ದೊರಕಲಿ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಯತ ಅಂತ ಕೃಷ್ಣನ ಸಂದೇಶದಂತೆ ಸಂಸ್ಥೆ ಬೆಳೆಯಲಿ, ಸಮಾಜಕ್ಕೂ ಅನುಕೂಲ ಆಗಲಿ. ಸಮಾಜದ ಮೂಲಕ ಸಂಸ್ಥೆ ಬೆಳೆಯಲಿ, ಸಂಸ್ಥೆಯಿಂದ ಸಮಾಜ ಬೆಳೆಯಲಿ ಅಂತ ಆಗುತ್ತೆ. ಇಂತಹ ಶುಭ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಸಮಾಜದ ಎಲ್ಲ ಗಣ್ಯರನ್ನು ಕೂಡ ಅಭಿನಂದಿಸ್ತಾ, ಜೊತೆಗೆ ಇಲ್ಲಿ ಬೆಳೆದಿರುವ ಎಲ್ಲ ಸಾಮಾಜಿಕರಿಗೂ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲಕ್ಕೂ